ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಎದುರಾಗಿದೆ. ನಮ್ಮ ಮೆಟ್ರೋ ಟಿಕೆಟ್ ದರ ಫೆಬ್ರವರಿಯಿಂದ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ನಮ್ಮ ಮೆಟ್ರೋ ದೇಶದಲ್ಲೇ ದುಬಾರಿ ಮೆಟ್ರೋ ಎಂಬ ಹಣೆಪಟ್ಟಿ ಹೊಂದಿದ್ದು, ದರ ಹೆಚ್ಚಳದಿಂದ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ. ದೇಶದಲ್ಲೇ ದುಬಾರಿಯಾದ ನಮ್ಮ ಮೆಟ್ರೋ ಪ್ರಯಾಣ. ರೈಲುಗಳ ಟಿಕೆಟ್ ದರ ಪರಿಷ್ಕರಣೆಗೆ ಮುಂದಾದ ಬಿಎಂಆರ್ಸಿಎಲ್ ನಿರ್ಧಾರಕ್ಕೆ ಸಾರ್ವಜನಿಕರು ತೀವ್ರ ಆಕ್ಷೇಪ. ಹೌದು, ಬೆಂಗಳೂರಿನ ನಮ್ಮ ಮೆಟ್ರೋ ದೇಶದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ಪ್ರಯಾಣ ಎಂಬ ಕುಖ್ಯಾತಿಗೆ ಕಾರಣವಾಗಿದೆ. ಇತ್ತೀಚಿನ ಮೆಟ್ರೋ ದರ ಏರಿಕೆಗಳು, ಹೆಚ್ಚುತ್ತಾ ಇರುವ ನಿರ್ವಹಣೆ ವೆಚ್ಚಗಳು ಮತ್ತು ಸಾಲದ ಹೊರೆಗಳಿಂದಾಗಿ ದರಗಳು ಗಣನೀಯವಾಗಿ ಹೆಚ್ಚು ಮಾಡಲಾಗಿದೆ. ಹೀಗಾಗಿ ದೆಹಲಿ, ಮುಂಬೈ, ಚೆನ್ನೈ ಮೆಟ್ರೋಗಳಿಗೆ ಹೋಲಿಸಿದ್ರೆ ಬೆಂಗಳೂರು ಮೆಟ್ರೋ ಪ್ರಯಾಣ ದುಬಾರಿಯಾಗಿದೆ. ಬೆಂಗಳೂರು ಜನರ ಸಾರಿಗೆ ಜೀವನಾಡಿಯಾಗಿರುವ ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ 96 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೆಟ್ರೋ ಸಂಚಾರ ಮಾಡ್ತಾ ಇದೆ. ಇಡೀ ದೇಶದಲ್ಲಿಯೇ ಇಷ್ಟು ದೊಡ್ಡ ಜಾಲವನ್ನ ಹೊಂದಿರೋ ರಾಜ್ಯಗಳ ಪೈಕಿ ನಮ್ಮ ಮೆಟ್ರೋ 2ನೇ ಸ್ಥಾನದಲ್ಲಿದೆ. ಆದ್ರೆ ಪ್ರಯಾಣ ದರಕ್ಕೆ ಹೋಲಿಸಿದ್ರೆ ನಮ್ಮ ಮೆಟ್ರೋದಲ್ಲಿ ಅತ್ಯಂತ ದುಬಾರಿ ಪ್ರಯಾಣವಾಗಿದೆ. ಇನ್ನು ನಮ್ಮ ಮೆಟ್ರೋ ಟಿಕೆಟ್ ದರವನ್ನ ಮತ್ತೊಮ್ಮೆ ಫೆಬ್ರವರಿಯಿಂದ ಏರಿಕೆ ಮಾಡಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಇದರಿಂದ ನಮ್ಮ ಮೆಟ್ರೋ ಪ್ರಾರಂಭವಾದಾಗಿನಿಂದ 4ನೇ ಬಾರಿಗೆ ದರ ಏರಿಕೆ ಆಗ್ತಾ ಇದೆ. ಇದರಿಂದ ನಮ್ಮ ಮೆಟ್ರೋ ದೇಶದಲ್ಲೇ ದುಬಾರಿ ಮೆಟ್ರೋ ಎಂಬ ಹಣೆಪಟ್ಟಿಗೆ ಪಾತ್ರವಾಗಿದೆ. ಈ ದುಬಾರಿ ದರ ಹೆಚ್ಚಳದಿಂದ ಪ್ರಯಾಣಿಕರಿಗೆ ಮತ್ತಷ್ಟು ಹೊರೆಯಾಗಲಿದೆ. ಈ ನಿರ್ಧಾರಕ್ಕೆ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಈಗ ತಿರ್ಗಾ ಫೆಬ್ರವರಿಯಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಹೇಳಿದೆ, ಅದಕ್ಕೋಸ್ಕರ ನಾವು ಇನ್ನೂ 5% ಮೆಟ್ರೋ ದರವನ್ನು ಜಾಸ್ತಿ ಮಾಡ್ತೀವಿ ಅಂತ ಬಿಎಂಆರ್ಸಿಎಲ್ ಹೊರಟಿದೆ. ಇದು ಸಾರ್ವಜನಿಕರ ಹಣದ ಲೂಟಿ ಬಿಎಂಆರ್ಸಿಎಲ್ ಮತ್ತೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಈಗ ಬಿಎಂಆರ್ಸಿಎಲ್ ಹೇಳ್ತಾ ಇದೆ, ನಮ್ಮ ಮೇಂಟೆನೆನ್ಸ್ ಕಾಸ್ಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ, ಅದನ್ನ ಕಾಪಾಡ್ಲಿಕ್ಕೆ, ಅದನ್ನ ಕಂಪನಿ ಇಂಟ್ರೆಸ್ಟ್ ಕಾಪಾಡೋದಕ್ಕೋಸ್ಕರ ನಾವು ಜಾಸ್ತಿ ಮಾಡಬೇಕಾಗಿದೆ ರೇಟ್ ಅನ್ನ ಅಂತ. ಮೆಟ್ರೋ ಇರುವಂತದ್ದು ಕಂಪನಿ ಪ್ರಾಫಿಟ್ ಮಾಡ್ಕೊಂಡು ನಡೆಸೋದಕ್ಕೋಸ್ಕರ ಅಷ್ಟೇ ಅಲ್ಲ, ಸಾಮಾನ್ಯ ಜನ ಯಾರಿದ್ದಾರೆ ಅವರಿಗೆ ನಗರ ಪ್ರದೇಶದಲ್ಲಿ ಓಡಾಡ್ಲಿಕ್ಕೆ ಸಹಾಯ ಆಗ್ಲಿ ಅನ್ನೋದಕ್ಕೋಸ್ಕರ ಮೆಟ್ರೋ ಮಾಡಿರುವಂತದ್ದು. ಕಂಪನಿ ನೀವ್ ಹೇಗೆ ನಡೆಸ್ತಾ ಇದ್ದೀರಾ? ಈಗ ಮಾಡಿರೋ ಬೆಲೆನೇ ಜಾಸ್ತಿ, ಮತ್ತೆ ಜಾಸ್ತಿ ಮಾಡಿದ್ರೆ ಮೆಟ್ರೋಲ್ಲಿ ಓಡಾಡೋರಿಗೆ ತುಂಬ ತೊಂದರೆ ಆಗುತ್ತೆ. ಆಮೇಲೆ ಓಡಾಡೋರು ಕಡಿಮೆ ಆಗುತ್ತೆ, ಅವ್ರಿಗೂ ಇನ್ಕಮ್ಮು ಕಡಿಮೆ ಆಗುತ್ತೆ, ಆದಾಯನೂ ಕಡಿಮೆ ಆಗುತ್ತೆ. ಈಗ 70 ರೂಪಾಯಿ ಕೊಟ್ಟರೆ ಮೈಸೂರು ತನಕ ಹೋಗ್ಬೋದು. ಇವತ್ತು ನಾವು ಒಂದು ಬನಶಂಕರಿಯಿಂದ ಮಾದಾವರಕ್ಕೆ ಇವತ್ತು 72-73 ರೂಪಾಯಿ ಕೊಡ್ಬೋದು. ಈಗಾಗಲೇ ಬೆಲೆ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಇವರು ಬರೀ ಎಳಿತಲ್ಲ ಇದ್ದಾರೆ. ಇದನ್ನು ಏನು ಮಾಡ್ತಾರೆ, ಕೇಂದ್ರದ ಮೇಲೆ ಹೇಳ್ತಾರೆ. ಕೇಂದ್ರಕ್ಕೂ ಇದು ಸಂಬಂಧ ಇಲ್ಲ. ಈಗ ಪರ್ಸಂಟೇಜು ಜಾಸ್ತಿ ನಮ್ಮದಿದೆ. ದುಡ್ಡು ಬರೋದೆಲ್ಲ ಕರ್ನಾಟಕಕ್ಕೆ ಹೊರತು ಕೇಂದ್ರ ಸರ್ಕಾರಕ್ಕೆ ಹೋಗಲ್ಲ. ಕೇಂದ್ರ ಸರ್ಕಾರಕ್ಕೆ ಹೋಗ್ಬೋದು, ಒಂದು 10% 20% ಹೋಗ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ಮಾಡ್ತಾ ಇರೋದು ಮಹಾ ಅಪರಾಧ. ಇದು ಬರೀ ಎಳಿತಲ್ಲ ಇದ್ದಾರೆ. ಈಗ ಮತ್ತೆ ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾ ಇದ್ದಾರೆ. ಬಿಟ್ಟಿ ಭಾಗ್ಯ ಅಂತ ಕೊಟ್ಬಿಟ್ಟು ಎಲ್ಲ ತಲೆ ಮೇಲೆ ಎಳೆದ್ಬಿಟ್ಟು ಚಪ್ಪಡಿ ಕಲ್ಲು ಎಳೆದ್ಬಿಟ್ರು ಎಲ್ಲರೂ. ಇನ್ನು ಫೆಬ್ರವರಿ 1ರಿಂದ 5% ದರ ಹೆಚ್ಚಳವಾಗಲಿದೆ ಎಂದು ಬಿಎಂಆರ್ಸಿಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ. ಹೀಗಾಗಿ ಸಂಸದ ತೇಜಸ್ವಿ ಸೂರ್ಯ ಕೇಂದ್ರ ನಗರಾಭಿವೃದ್ಧಿ ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿಗೆ ಪತ್ರ ಬರೆದಿದ್ದಾರೆ. ಒಟ್ಟಾರೆ ಪ್ರತಿ ವರ್ಷ ನಮ್ಮ ಮೆಟ್ರೋ ರೈಲುಗಳ ಟಿಕೆಟ್ ದರ ಪರಿಷ್ಕರಣೆಗೆ ಪ್ರಯಾಣಿಕರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.